ಇದು ಜೂನು 10, 11, 12 ಇದು ಮಲ್ಲೇಶ್ವರಂದಲ್ಲಿ ಈಗ 96ನೇ ವರ್ಷದ ಇವಾಗ ಗಂಗಮ್ಮ ಜಾತ್ರೆ ಹಾಗೂ ಕರಗ ನಡೀತಿದೆ. ಇದು ಈ ಭಾಗದ ಇವಾಗ ಬೆಂಗಳೂರಲ್ಲಿ ಇದು ಈಗ ಭಾರಿ ವಿಜೃಂಭಣೆಯಿಂದ ಆಗೋ ಕಾರ್ಯಕ್ರಮ. ಇವಾಗ ಧರ್ಮರಾಯ ದೇವಸ್ಥಾನ ಬಿಟ್ಟರೆ ಇದು ಬೆಂಗಳೂರಲ್ಲಿ ಇವಾಗ ಬಹುಶಃ ಇಷ್ಟು ಗ್ರ್ಯಾಂಡಾಗಿ ಆಗೋ ಇವಾಗ ಕರಗ ಇದೊಂದೇ. ಇಲ್ಲಿ ಇದು ಈ 3 ದಿನಗಳಲ್ಲಿ ಹೆಚ್ಚು ಕಮ್ಮಿ 1 ಲಕ್ಷ ಜನ ಮೇಲೆ ಬರ್ತಿದ್ದಾರೆ. ಹಾಗೂ ಇಲ್ಲಿ ಸಾವಿರಾರು ಜನದ ಇವಾಗ ಸುಮಂಗಲಿ ಪೂಜೆ ನಡೆಯುತ್ತೆ. ಈಗ ಹಸಿ ಕರಗ ಬರುತ್ತೆ. ಆಮೇಲೆ ಇದು ಕಂಪ್ಲೀಟ್ ಇದು ಮಲ್ಲೇಶ್ವರಂ ಇವಾಗ ಕೋದಂಡರಾಮಪುರಂ ಭಾಗದಲ್ಲೆಲ್ಲ ಸುತ್ತಮುತ್ತ ವಯಲಿ ಕಾವಲು ಕೋದಂಡರಾಮಪುರಮಲ್ಲಿ ಒಂದು ಹಬ್ಬದ ವಾತಾವರಣ ಇರುತ್ತೆ. ಇಲ್ಲಿ ಇಷ್ಟು ಲಕ್ಷ ಜನಕ್ಕೆ ಇವಾಗ ಆ್ಯಕ್ಚುಲಿ ಬರ್ತಿರೋದ್ರಿಂದ ಸಾಕಷ್ಟು ವ್ಯವಸ್ಥೆಗಳು ಮಾಡಿದೆ. ಇದು ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಿದೆ. ಇವಾಗ ಡಾಕ್ಟರ್ ಆನ್ ಕಾಲ್ ಇರ್ತಾರೆ. ಇದು ಟಾಯ್ಲೆಟ್ ವ್ಯವಸ್ಥೆ ಮಾಡಿದ್ದಿಲ್ಲ. ಗ್ರೀನ್ ಇನಿಷಿಯೇಟಿವ್ ತೊಗೊಂಡಿದ್ದೀವಿ. ಆ್ಯಕ್ಚುಲಿ ಪ್ಲಾಸ್ಟಿಕ್ ಬ್ಯಾನ್ ಮಾಡಲಿಕ್ಕೆ ಈಗ ಮಲ್ಲೇಶ್ವರಂ ಸೋಷಿಯಲ್ಸ್ ಗ್ರೂಪ್ ಜೊತೆಗೆ ಹಾಗೂ ಇಲ್ಲಿ ಸ್ಥಳೀಯ ಆರ್ಗನೈಸೇಷನ್ಸ್ ಜೊತೆಗೆ ಲೈಕ್ ಅವ್ರನ್ನೂ ಕೈ ಜೋಡಿಸಿ ಒಂದು ಆ್ಯಕ್ಚುಲಿ ಗ್ರೀನ್ ಇನಿಷಿಯೇಟಿವ್ನು ಇವಾಗ ಶುರು ಮಾಡಿದ್ದೀವಿ. ಈಗ ಲಾಸ್ಟ್ ಟೈಮ್ ಇದನ್ನು ನಾವು ಆ್ಯಕ್ಚುಲಿ ಕಾಡು ಮಲ್ಲಿಕಾರ್ಜುನ ಇವಾಗ ದೇವಸ್ಥಾನದ ಇವಾಗ ಸಮಾರಂಭದಲ್ಲಿ ಶುರು ಮಾಡಿದ್ದನ್ನು ತೇರಲ್ಲಿ ಇವಾಗ ಅದು ಇಲ್ಲಿಗೆ ಇವಾಗ ಕಂಟಿನ್ಯೂ ಆಗ್ತಿದೆ. ಹಾಗೂ ಇಲ್ಲಿ ಬಂದು ಇವಾಗ ಸೀನಿಯರ್ ಸಿಟಿಸನ್ಸ್ಗೆ ಒಂದು ಸಪ್ರೇಟ್ ಅರೇಂಜ್ಮೆಂಟ್ ಮಾಡಿದೆ. ಈಗ ವಾಲಂಟಿಯರ್ಸ್ ಇರ್ತಾರೆ. ಅವರು ಬಂದರೆ ಅವ್ರಿಗೆ ಸ್ಪೆಷಲ್ ದರ್ಶನವಾಗಲಿ ಅಥವಾ ಅವ್ರಿಗೆ ಬೇಗ ದರ್ಶನ ಮಾಡಿಸೋಕ್ಕೆ ಒಂದು ವ್ಯವಸ್ಥೆ ಮಾಡಲಾಗ್ತಿದೆ. ಆಮೇಲೆ ಕಮ್ಮಿ ಅಂದರೂ 8-10 ಸಾವಿರ ಜನದ ಮೇಲೆ ಇದು ಆ್ಯಕ್ಚುಲಿ ಊಟ ಆಗುತ್ತೆ ಅವತ್ತು ಇವಾಗ ಸುಮಂಗಲಿ ಪೂಜೆ ಆದಮೇಲೆ. ಒಟ್ಟಿನಲ್ಲಿ ಈ ಗಂಗಮ್ಮ ಜಾತ್ರೆ ಮಾಡೋದು ಯಾಕೆ ಅಂದರೆ ಈ 96 ವರ್ಷಗಳಿಂದ ಇವಾಗ ಈ ಪ್ರದೇಶದ ಇವಾಗ ಜನಗಳಿಗೆ ಸುಖ ನೆಮ್ಮದಿ ಶಾಂತಿ ಇರಲಿ ಅಂತ ಇದು ಮಾಡೋ ಇವಾಗ ಕಾರ್ಯಕ್ರಮ ಇದು.